ಸೊ ಈ ಆಳವಾದ ಅಧ್ಯಯನದಲ್ಲಿ ನಾವಿಂದು ಒಂದು ಬಹಳ ಕುತೂಹಲಕಾರಿಯಾದ ವಿಷಯವನ್ನ ಬಿಡಿಸಿ ನೋಡೋಣ ಬನ್ನಿ. ಅಂದ್ರೆ ನಮ್ಮ ತಲೆಗೆ ಮೊದಲು ಬರೋದು ಆ 5,000 ಜನರ ಭೋಜನದ ಕಥೆ. ಹೌದು. ಆ ಗಲಿಲಾಯ ಸಮುದ್ರದ ತೀರದ ಕಥೆ. ಖಂಡಿತ. ಊಹಿಸ್ಕೊಳ್ಳಿ, ಕನಿಷ್ಠ 20,000 ಜನ ಇದ್ದಾರೆ ಅಲ್ಲಿ. ಸುಡು ಬಿಸಿಲಿನಲ್ಲಿ ಬಳಲಿ ಬೆಂಡಾಗಿದ್ದಾರೆ. ಎಲ್ಲರಿಗೂ ವಿಪರೀತ ಹಸಿವು. ಆದರೆ ಊಟ ಹಾಕೋಕಿರೋದು ಕೇವಲ ಬಡವರು ತಿನ್ನುವ 5 ಒಣಗಿದ ಬಾರ್ಲಿ ರೊಟ್ಟಿ ಮತ್ತೆ 2 ಸಣ್ಣ ಉಪ್ಪಿನಕಾಯಿ ಮೀನು ಅಷ್ಟೇ ಅಲ್ವಾ? ಅದೇ ನೋಡಿ, ಇದು ಕೇವಲ ಯಾವುದೋ ಭಾನುವಾರದ ಶಾಲೆಯ ಕಥೆ ಅಲ್ಲ. ನಾವಿಲ್ಲಿ ಧಾರ್ಮಿಕ ವ್ಯಾಖ್ಯಾನಗಳು, ಐತಿಹಾಸಿಕ ಬ್ಲಾಗ್ಗಳು, ವಿಕಿಪೀಡಿಯಾ ಮತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಚರ್ಚೆಗಳನ್ನೆಲ್ಲ ಒಟ್ಟುಗೂಡಿಸಿ ವಿಶ್ಲೇಷಣೆ ಮಾಡ್ತಿದ್ದೀವಿ. ನಿಜ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಪ್ಪಾ ಅಂದ್ರೆ, ಇದು ಬರೀ ಒಂದು ಆಹಾರದ ಪವಾಡ ಅಲ್ಲ, ಇದು ನಂಬಿಕೆಯ ಬಹುದೊಡ್ಡ ಪರೀಕ್ಷೆ. ಹೌದು. ಮುಖ್ಯವಾಗಿ ಆ ಕೊರತೆಯ ಮನಸ್ಥಿತಿ ಅಂದ್ರೆ ಸ್ಕೇರ್ಸಿಟಿ ಮೈಂಡ್ಸೆಟ್ ಮತ್ತು ಸಮೃದ್ಧಿಯ ಮನಸ್ಥಿತಿಗೂ ಇರೋ ವ್ಯತ್ಯಾಸನ ನಾವಿಂದು ಅರ್ಥ ಮಾಡ್ಕೊಳ್ಬೇಕು. ಖಂಡಿತ. ಈ ಇಡೀ ಘಟನೆಯ ಹಿನ್ನೆಲೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಪಾಸೋವರ್ ಹಬ್ಬ ಹತ್ರ ಬರ್ತಾ ಇತ್ತು ಅನ್ನೋದು ಗೊತ್ತಾಗತ್ತೆ. ಪಾಸೋವರ್ ಅಂದ್ರೆ ಯಹೂದಿಗಳ ಅತ್ಯಂತ ದೊಡ್ಡ ಹಬ್ಬ ಅಲ್ವಾ? ಹೌದು. ಇದು ಹಳೆಯ ಒಡಂಬಡಿಕೆಯ ಎಕ್ಸೋಡಸ್ ಅಂದ್ರೆ ಇಸ್ರೇಲಿಯರು ಈಜಿಪ್ಟ್ನಿಂದ ಬಿಡುಗಡೆಯಾದ ಕಥೆಗೆ ನೇರವಾದ ಹೋಲಿಕೆಯನ್ನ ಕೊಡುತ್ತೆ. ಓಹೋ, ಅಂದ್ರೆ ಯೇಸು ಬೆಟ್ಟದ ಮೇಲೆ ಕೂತಿರೋದು ಮೋಶೆ ಜನರಿಗೆ ಮಾರ್ಗದರ್ಶನ ನೀಡಿದ ಚಿತ್ರಣವನ್ನ ನೆನಪಿಸುತ್ತೆ ಅಂತಾನ? ನಿಖರವಾಗಿ. ಅದೇ ಇಲ್ಲಿ ನಾವೊಂದು ಕಹಿಯಾದ ಸತ್ಯವನ್ನ ಒಪ್ಕೊಳ್ಬೇಕು. ಆ ದೊಡ್ಡ ಜನಸಮೂಹ ಇದ್ಲಲ್ಲ, ಚಿಪ್ ಟ್ಯೂಡರ್ ಅವರ ಬ್ಲಾಗ್ ಪ್ರಕಾರ ಅವರೆಲ್ಲ ನಿಜವಾದ ಅನುಯಾಯಿಗಳೇ ಆಗಿರ್ಲಿಲ್ಲ. ಹೌದಾ? ಅಂದ್ರೆ ಅವರು ಯೇಸುವಿನ ತತ್ವಗಳನ್ನ ಕೇಳಕ್ ಬಂದಿರ್ಲಿಲ್ವಾ? ಇಲ್ಲ, ಅವರು ಕೇವಲ ಒಂದು ಅಭಿಮಾನಿಗಳ ಬಳಗ ಅಂದ್ರೆ ಫ್ಯಾನ್ ಬೇಸ್ ತರಹ ಆಗಿದ್ರು. ಪವಾಡಗಳನ್ನ ನೋಡೋಕೆ ಮಾತ್ರ ಬಂದಿದ್ರು. ವಾವ್, ಇದು ಇಂದಿನ ಕಾಲಕ್ಕೆ ಎಷ್ಟು ಹತ್ತಿರವಾಗಿದೆ ನೋಡಿ. ಈಗ ಯಾರಾದ್ರೂ ಆನ್ಲೈನ್ನಲ್ಲಿ ವೈರಲ್ ಆದ್ರೆ ಜನ ಕೇವಲ ಮನೋರಂಜನೆಗಾಗಿ ಅವರನ್ನು ಹಿಂಬಾಲಿಸ್ತಾರೆ ಗೊತ್ತಾ? ಅವರ ನಿಜವಾದ ಸಂದೇಶ ಯಾರಿಗೂ ಬೇಕಿರಲ್ಲ. ಖಂಡಿತ. ಇದೇ ಕಾರಣಕ್ಕೆ ಯೇಸುವಿನ ಶಿಷ್ಯರಿಗೆ ಆ ಜನರನ್ನ ಕಂಡ್ರೆ ಒಂಥರ ಕಿರಿಕಿರಿಯಾಗುತ್ತಾ ಇತ್ತು. ಪೋಪ್ ಫ್ರಾನ್ಸಿಸ್ ಅವರು ಇದನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಅವ್ರೇನಂತಾರೆ ಇದ್ರ ಬಗ್ಗೆ? ಶಿಷ್ಯರು ಅಲ್ಲಿ ಒಂದು ರೀತಿಯ ಶ್ರೀಮಂತ ವರ್ಗದವರಂತೆ ಅಂದ್ರೆ ಅರಿಸ್ಟೋಕ್ರಸಿಯವರ ತರ ವರ್ತಿಸ್ತಾ ಇದ್ರು ಅಂತಾರೆ. ಆ ಸಾಮಾನ್ಯ ಜನರನ್ನ ಹೇಗಾದ್ರೂ ಮಾಡಿ ಓಡಿಸ್ಬೇಕು ಅನ್ನೋದೇ ಶಿಷ್ಯರ ಉದ್ದೇಶ ಆಗಿತ್ತು. ತಾವೇ ಶ್ರೇಷ್ಠರು ಅನ್ನೋ ಮನೋಭಾವ. ಆದರೆ ನನಗೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ಆ ಜನಸಮೂಹ ಕೇವಲ ಪವಾಡ ನೋಡಕ್ ಬರ್ತಾ ಇದೆ. ಅವರು ನೈಜ ಅನುಯಾಯಿಗಳಲ್ಲ ಅಂತ ಯೇಸುವಿಗೆ ಮೊದಲೇ ಗೊತ್ತಿತ್ತಲ್ವಾ? ಹೌದು, ಸಂಪೂರ್ಣವಾಗಿ ಗೊತ್ತಿತ್ತು. ಹಾಗಿದ್ಮೇಲೆ ಆ ನಿರ್ಜನ ಪ್ರದೇಶದಲ್ಲಿ ಅವ್ರೇಕೆ ಊಟದ ವ್ಯವಸ್ಥೆ ಮಾಡಕ್ ಹೋದರು? ಅವ್ರನ್ನ ಕಳಿಸ್ಬೋದಿತ್ತಲ್ವಾ? ಅದೇ, ನಿಜವಾದ ಪಾಲಕರು ಜನರ ಕಷ್ಟಗಳಿಗೆ ಹತ್ತಿರ ಇರ್ಬೇಕು ಅನ್ನೋದನ್ನ ತೋರ್ಸ್ಕೊಡಕ್ಕೆ. ಆ ಜನರ ಮೇಲ್ನೋಟದ ಆಸಕ್ತಿಯನ್ನ ಆಳವಾದ ವಿಶ್ವಾಸವನ್ನಾಗಿ ಬದಲಾಯಿಸೋಕೆ ಯೇಸು ಆ ಜಾಗವನ್ನು ಬಳಸ್ಕೊಂಡ್ರು. ಅಂದ್ರೆ ಇದು ಏಕಕಾಲದಲ್ಲಿ ಜನರಿಗೂ ಮತ್ತೆ ಶಿಷ್ಯರಿಗೂ ನಡೀತಿದ್ದ ಪರೀಕ್ಷೆ ಅಂತಾಯ್ತು. ಖಂಡಿತ. ಇಲ್ಲಿಯೇ ಆ ಮಾನವ ಲೆಕ್ಕಾಚಾರದ ಪರೀಕ್ಷೆ ಶುರುವಾಗೋದು. ಯೇಸು ನೇರವಾಗಿ ಫಿಲಿಪ್ ಎಂಬ ಶಿಷ್ಯನನ್ನ ಪರೀಕ್ಷೆ ಮಾಡ್ತಾನೆ. ಫಿಲಿಪ್ನನ್ನೇ ಯಾಕೆ ಆರಿಸ್ಕೊಂಡ್ರು? ಯಾಕಂದ್ರೆ ಫಿಲಿಪ್ ಆ ಪ್ರದೇಶದ ಸ್ಥಳೀಯ. ಎಲ್ಲಿ ರೊಟ್ಟಿ ಸಿಗುತ್ತೆ, ಮಾರುಕಟ್ಟೆ ಎಲ್ಲಿದೆ ಅಂತ ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ಇವರಿಗೆ ಊಟ ಎಲ್ಲಿಂದ ತರೋಣ ಅಂತ ಯೇಸು ಕೇಳಿದಾಗ ಫಿಲಿಪ್ನ ತರ್ಕ ಶುರುವಾಯಿತು, ಹೌದಲ್ವಾ? ಅವನ ಮಿದುಳು ಕ್ಯಾಶ್ ರಿಜಿಸ್ಟರ್ ತರಹ ಲೆಕ್ಕ ಹಾಕೋಕ್ ಶುರು ಮಾಡ್ತು. ಹೌದು. ಅವನ ಪ್ರಕಾರ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಆಹಾರ ಕೊಡ್ಬೇಕು ಅಂದ್ರೂ 200 ದಿನಾರಿಯ ಬೇಕಾಗುತ್ತೆ ಅಂತ. 200 ದಿನಾರಿಯ ಅಂದ್ರೆ ಆ ಕಾಲದ ಲೆಕ್ಕದಲ್ಲಿ ಒಬ್ಬ ಕಾರ್ಮಿಕನ 8 ತಿಂಗಳ ಕಠಿಣ ದುಡಿಮೆಯ ಸಂಬಳ ಅದು. ಅಷ್ಟು ಹಣ ಅವ್ರ ಬಳಿ ಇರ್ಲಿಲ್ವಲ್ಲ? ಇರ್ಲಿಲ್ಲ. ಫಿಲಿಪ್ನ ಆಲೋಚನೆ ಸಂಪೂರ್ಣ ಪ್ರಾಯೋಗಿಕವಾಗಿತ್ತು. ಅವನ ದೃಷ್ಟಿಯಲ್ಲಿ ಆ ಸಮಸ್ಯೆ ಬಹು ದೊಡ್ಡದಾಗಿತ್ತು, ಪರಿಹಾರ ಅಸಾಧ್ಯವಾಗಿತ್ತು. ಆದ್ರೆ ಒಂದು ನಿಮಿಷ, ನಾವಿಲ್ಲಿ ಫಿಲಿಪ್ನನ್ನೇ ತಪ್ಪು ಅಂತ ಹೇಳಕ್ಕಾಗುತ್ತಾ? ಅವನು ಹೇಳಿದ್ದು ಕೇವಲ ವಾಸ್ತವಿಕ ಸತ್ಯ ಅಲ್ವಾ? ಹೌದು, ಅದು ವಾಸ್ತವವೇ. ಮತ್ತೆ ಅವನ ಆ ತಾರ್ಕಿಕತೆಯನ್ನ ನಂಬಿಕೆಯ ಕೊರತೆ ಅಂತ ಯಾಕೆ ಕರಿಬೇಕು? ವಾಸ್ತವ ಒಪ್ಕೊಳ್ಳೋದು ತಪ್ಪಾ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ವಾಸ್ತವ ಒಪ್ಪಿಕೊಳ್ಳೋದು ತಪ್ಪಲ್ಲ, ಆದ್ರೆ ದೇವರು ವಾಸ್ತವದ ಮಿತಿಗಳನ್ನ ಮೀರಿ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದನ್ನು ಅವನು ಮರ್ತಿದ್ದ. ಅಂದ್ರೆ ದೈವಿಕ ಸಾಧ್ಯತೆಯ ಅರಿವು ಅವನಿಗಿರ್ಲಿಲ್ಲ ಅಂತೀರಾ? ಹೌದು. ಅವನ ಕಣ್ಣಿಗೆ ಕೇವಲ ಖಾಲಿ ಚೀಲ ಕಾಣಿಸ್ತಾ ಇತ್ತು, ದೇವರ ಸಾಮರ್ಥ್ಯ ಅಲ್ಲ. ಇಲ್ಲಿಯೇ
ಇದು ನಿಜವಾಗ್ಲೂ ಕುತೂಹಲಕಾರಿಯಾಡತ್ತೆ ನೋಡಿ. ಆಂಡ್ರ್ಯೂ ಅನ್ನೋ ಮತ್ತೊಬ್ಬ ಶಿಷ್ಯ ಒಬ್ಬ ಸಣ್ಣ ಹುಡುಗನನ್ನ ಕರೆತರ್ತಾನೆ. ಆ ಹುಡುಗನ ಬಳಿ 5 ಬಾರ್ಲಿ ರೊಟ್ಟಿ ಮತ್ತೆ 2 ಸಣ್ಣ ಮೀನುಗಳಿರ್ತವೆ. ಬಾರ್ಲಿ ರೊಟ್ಟಿ ಅಂದ್ರೆ ಆಗಿನ ಕಾಲದ ಅತ್ಯಂತ ಅಗ್ಗದ ಬಡವರ ಆಹಾರ. ಮತ್ತೆ ಆ ಮೀನುಗಳು ಸಾರ್ಡಿನ್ ಜಾತಿಯ ಉಪ್ಪಿನಕಾಯಿ ಹಾಕಿದ ಸಣ್ಣ ಮೀನುಗಳು. ಇದನ್ನ ನೋಡಿದ್ರೆ ನನಗೊಂದು ಹೋಲಿಕೆ ನೆನಪಾಗ್ತಾ ಇದೆ. ಯಾವ ಹೋಲಿಕೆ? ಯಾವುದೋ ದೇಶ ಬಹುದೊಡ್ಡ ಆರ್ಥಿಕ ಮುಗ್ಗಟ್ನಲ್ಲಿದೆ, ಸಾವಿರಾರು ಕೋಟಿ ಸಾಲದಲ್ಲಿದೆ. ಆವಾಗ ಯಾರೋ ಒಬ್ಬ ಬಂದು ದೇಶ ಉದ್ಧಾರ ಮಾಡೋಕೆ ತನ್ನ ಜೇಬಿನಲ್ಲಿದ್ದ 5 ರೂಪಾಯಿ ನಾಣ್ಯ ಕೊಟ್ಟ ಹಾಗೆ ಅನ್ಸುತ್ತೆ ಇದು. ಖಂಡಿತ. ನೋಡೋಕೆ ತುಂಬಾ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಆದ್ರೆ ಮನುಷ್ಯನ ಲೆಕ್ಕಾಚಾರ ಮುಗಿಯೋವಲ್ಲಿಂದಲೇ ದೈವಿಕ ಸಮೃದ್ಧಿಯ ಪವಾಡ ಶುರುವಾಗೋದು. ಅದ್ಭುತ. ಮಾನವನ ಲೆಕ್ಕಾಚಾರಗಳೆಲ್ಲ ವಿಫಲವಾದ ಮೇಲೆ ಯೇಸು ಜನರನ್ನ ಹುಲ್ಲಿನ ಮೇಲೆ ಗುಂಪು ಗುಂಪಾಗಿ ಕೂರಿಸ್ತಾನೆ. ಹೌದು, ಅದೊಂದು ಶಿಸ್ತುಬದ್ಧ ವ್ಯವಸ್ಥೆ. ಅಲ್ಲಿ ಬರೀ 5,000 ಪುರುಷರಷ್ಟೇ ಇರ್ಲಿಲ್ಲ. ಮಹಿಳೆಯರು ಮತ್ತು ಮಕ್ಕಳನ್ನೆಲ್ಲ ಸೇರಿಸಿದ್ರೆ ಅದು 15,000ದಿಂದ 20,000 ಜನರಿದ್ದಿರ್ಬೋದು ಅಂತ ಮೂಲಗಳು ಹೇಳ್ತವೆ. 20,000 ಜನ. ಆ ಅಲ್ಪ ಆಹಾರಕ್ಕೆ ಯೇಸು ಧನ್ಯವಾದ ಅರ್ಪಿಸಿದಾಗ ಏನಾಯಿತು? ಜಾನ್ ಮ್ಯಾಕಾಥರ್ ಅನ್ನೋ ತಜ್ಞರ ಪ್ರಕಾರ ಆ ವಿತರಿಸಲ್ಪಟ್ಟ ಆಹಾರ ಶಾಪಗ್ರಸ್ತವಲ್ಲದ ಆಹಾರ ಆಗಿತ್ತಂತೆ. ವೇಟ್, ಶಾಪಗ್ರಸ್ತವಲ್ಲದ ಆಹಾರ ಅಂದ್ರೆ ಅನ್ಕರ್ಸ್ಡ್ ಫುಡ್ ಅಂತಾನೆ? ಹೌದು. ಅಂದ್ರೆ ಮಣ್ಣಿನಲ್ಲಿ ಮನುಷ್ಯರು ಬೆವರು ಸುರಿಸಿ ಬೆಳೆದದ್ದಲ್ಲ, ಅಥವಾ ಸಮುದ್ರದಲ್ಲಿ ಹಿಡಿದ ಮೀನಲ್ಲ ಅದು. ಓ ಮೈ ಗಾಡ್. ಅಂದ್ರೆ ನೇರವಾಗಿ ಸೃಷ್ಟಿಸಲ್ಪಟ್ಟ ಪರಿಪೂರ್ಣ ಆಹಾರ ಅದು. ನಿಖರವಾಗಿ ಭೂಮಿಯ ಮೇಲಿನ ಯಾವುದೇ ಕಲ್ಮಶವಿಲ್ಲದ ದೈವಿಕ ಸೃಷ್ಟಿಯದು. ಇದು ನಮ್ಮಲ್ಲಿರುವ ಕೊರತೆಯ ಮನಸ್ಥಿತಿಗೂ ದೇವರ ಸಮೃದ್ಧಿಯ ಮನಸ್ಥಿತಿಗೂ ಇರೋ ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ಒಂದು ಬಾಟಮ್ಲೆಸ್ ಕಾಫಿ ತರಹ ಅಲ್ವಾ? ಎಷ್ಟೇ ಕುಡಿದರೂ ಮುಗಿಯೋಡ ಕಾಫಿ ಕಪ್ನಂತೆ 20,000 ಜನರಿಗೆ ಒದಗಿಸಿದ ದೊಡ್ಡ ಪವಾಡ. ಹೌದು, ಅಕ್ಷಯ ಪಾತ್ರೆ ಇದ್ದ ಹಾಗೆ. ಇದನ್ನ ನಾವು ಮರುಭೂಮಿಯಲ್ಲಿ ಇಸ್ರೇಲಿಯರಿಗೆ ಸಿಕ್ಕ ಮನ್ನಾ ಆಹಾರಕ್ಕೂ ಹೋಲಿಸಬಹುದು. ಮನ್ನಾ ಆಕಾಶದಿಂದ ಸುರಿಸಿದ ಆಹಾರ ಅಲ್ವಾ ಅದು? ಹೌದು. ನಾನೇ ಹೊಸ ಒಡಂಬಡಿಕೆಯ ಮೋಶೆ, ನಾನೇ ನಿಮಗೆ ಜೀವ ನೀಡುವ ನೈಜ ರೊಟ್ಟಿ ಅನ್ನೋದನ್ನ ಯೇಸು ಆ ಮೂಲಕ ಇಡೀ ಜಗತ್ತಿಗೆ ಸಾರುತ್ತಿದ್ದ. ವಾವ್. ಸೊ ಎಲ್ರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಆಮೇಲೆ 12 ಬುಟ್ಟಿಗಳಷ್ಟು ಆಹಾರ ಉಳಿಯುತ್ತೆ. ಹೌದು. ಯಾವುದೂ ವ್ಯರ್ಥವಾಗದಿರಲಿ ಅನ್ನೋದು ದೇವರ ಕೊಡುಗೆಗಳನ್ನ ಗೌರವಿಸುವ ದೊಡ್ಡ ಪಾಠ. ಈ 12 ಬುಟ್ಟಿಗಳ ಸಂಕೇತದ ಬಗ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಚರ್ಚೆಗಳಲ್ಲಿ ಏನ್ ಹೇಳ್ತಾರೆ? ಆ 12 ಬುಟ್ಟಿಗಳು ಇಸ್ರೇಲ್ನ 12 ಪಂಗಡಗಳನ್ನ ಪ್ರತಿನಿಧಿಸುತ್ತವೆ. ಜೊತೆಗೆ ಪ್ರತಿಯೊಬ್ಬ ಶಿಷ್ಯನಿಗೂ ಒಂದೊಂದು ಬುಟ್ಟಿಯನ್ನ ಹೊರುವಂತೆ ಮಾಡಲಾಯಿತು. ಅಂದ್ರೆ ಪವಾಡದ ನೇರ ಸಾಕ್ಷ್ಯವನ್ನ ಅವ್ರ ಕೈಯಲ್ಲೇ ಕೊಟ್ಟ ಹಾಗಾಯ್ತು. ಯಾರು ಊಟ ಸಾಲಲ್ಲ ಅಂದಿದ್ರೋ ಅವರ ಕೈಯಲ್ಲೇ ಒಂದು ತುಂಬಿದ ಬುಟ್ಟಿ. ಹೌದು, ಅದೇ ಆ 12 ಬುಟ್ಟಿಗಳ ಹಿಂದಿನ ಉದ್ದೇಶ. ಆದ್ರೆ ಇಲ್ಲೊಂದು ಪುಷ್ಬ್ಯಾಕ್ ಇದೆ. ಯೇಸುವಿಗೆ ಗಾಳಿಯಿಂದಲೇ ಅಪಾರ ಆಹಾರ ಸೃಷ್ಟಿಸುವ ಶಕ್ತಿ ಇತ್ತಲ್ವಾ? ಖಂಡಿತ ಇತ್ತು. ಮತ್ತೆ ಆ ಉಳಿದ ತುಂಡುಗಳನ್ನ ಎತ್ತಿಡೋಕೆ ಯಾಕೆ ಹೇಳದ್ನು? ಆತನೇನೋ ಬಡವನಾಗಿರ್ಲಿಲ್ವಲ್ಲ? ನಾಳೆ ಬೇಕಾದ್ರೆ ಮತ್ತೆ ಹೊಸದಾಗಿ ಸೃಷ್ಟಿ ಮಾಡ್ಬೋದಿತ್ತು. ನಿಮ್ಮ ಪ್ರಶ್ನೆ ಸರಿ. ಆದ್ರೆ ಅಪರಿಮಿತ ಸಂಪನ್ಮೂಲ ಇದ್ರೂ ಅದನ್ನ ಪೋಲು ಮಾಡುವುದು ಅಂದ್ರೆ ವ್ಯರ್ಥ ಮಾಡುವುದು ಪಾಪ ಅನ್ನೋದನ್ನ ಆತ ವಿವರಿಸ್ತಿದ್ದಾನೆ. ಓಹೋ, ಅಂದ್ರೆ ಸಮೃದ್ಧಿ ಇದೆ ಅಂತ ಅಹಂಕಾರದಿಂದ ಹಾಳು ಮಾಡಬಾರ್ದು ಅಂತ. ಹೌದು. ದೇವರಿಗೆ ಕೃತಜ್ಞರಾಗಿರಬೇಕು ಮತ್ತು ಭವಿಷ್ಯಕ್ಕಾಗಿ ಕಾಯ್ದಿರಿಸಬೇಕು ಅನ್ನೋ ಹೊಣೆಗಾರಿಕೆ ಅದು. ಗ್ರೇಟ್. ಊಟ ಆದ್ಮೇಲೆ ಆ ಜನರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಅವರು ಯೇಸುವನ್ನ ಬಲವಂತವಾಗಿ ತಮ್ಮ ರಾಜನನ್ನಾಗಿ ಮಾಡೋಕ್ ಮುಂದಾಗ್ತಾರೆ. ಹೌದು. ಇಲ್ಲಿ ನಾವು ರಾಜಕೀಯ ಹಿನ್ನೆಲೆಯನ್ನ ನೋಡ್ಬೇಕು. ಆಗ ಯಹೂದಿಗಳು ರೋಮನ್ನರ ದಾಸ್ಯದಲ್ಲಿದ್ರು. ರೋಮನ್ನರ ವಿರುದ್ಧ ಹೋರಾಡೋಕೆ ಈತನೇ ಸರಿಯಾದ ಸೇನಾಪತಿ ಅಂತ ಅಂದ್ಕೊಂಡ್ರೆ? ಖಂಡಿತ. ಯುದ್ಧ ಮಾಡೋಕೆ ದೊಡ್ಡ ಸೈನ್ಯ ಬೇಕು. ಆ ಸೈನ್ಯಕ್ಕೆ ಪ್ರತಿದಿನ ಊಟ ಕೊಡೋದು ದೊಡ್ಡ ಸವಾಲು. ಆಹಾ. ಗಾಳಿಯಿಂದಲೇ ಊಟ ಸೃಷ್ಟಿಸುವತ ರಾಜನಾದ್ರೆ ಊಟದ ಪ್ರಾಬ್ಲಮ್ ಇರಲ್ಲ ಅಂತ ಅವರ ಲೆಕ್ಕಾಚಾರ. ಹೌದು. ಅವರು ಯೇಸುವನ್ನ ಆಧ್ಯಾತ್ಮಿಕ ಗುರುವನ್ನಾಗಿ ನೋಡಲಿಲ್ಲ, ಕೇವಲ ತಮ್ಮ ಸ್ವಾರ್ಥದ ರಾಜಕೀಯ ನಾಯಕನನ್ನಾಗಿ ನೋಡಿದ್ರು. ಆದರೆ ಆತನ ಗುರಿ ಅದಾಗಿರ್ಲಿಲ್ಲಲ್ವಾ? ಅದಕ್ಕೆ ಆತ ಆ ಜನರನ್ನ ಬಿಟ್ಟು ಬೆಟ್ಟದ ಕಡೆಗೆ ಒಬ್ಬನೇ ಹೊರಟೋಗ್ತಾನೆ. ರಾಜಕೀಯದಿಂದ ಪಲಾಯನ ಮಾಡ್ತಾನೆ. ನಿಜ. ಆತನಿಗೆ ಸಾವಿರಾರು ಜನರ ಅಂಧಾಭಿಮಾನಕ್ಕಿಂತ ತನ್ನ ನೈಜ ಉದ್ದೇಶದ ಸ್ಪಷ್ಟತೆಯೇ ಮುಖ್ಯವಾಗಿತ್ತು. ಸೊ ಈ ಇಡೀ ಚರ್ಚೆಯನ್ನ ನಾವು ಕ್ರೋಢೀಕರಿಸೋದಾದ್ರೆ, ಭೌತಿಕ ಹಸಿವಿನಿಂದ ಶುರುವಾಗಿ ಆಧ್ಯಾತ್ಮಿಕ ತೃಪ್ತಿಯೆಡೆಗೆ ಸಾಗುವ ಈ ಆಳವಾದ ವಿಶ್ಲೇಷಣೆಯಿಂದ ನಾವೆಲ್ಲರೂ ಕಲಿಬೇಕಾದ್ದೇನು? ಇದರ ಅರ್ಥವೇನು? ಬಹಳ ಸರಳ. ನಮ್ಮಲ್ಲಿರುವ ಅಲ್ಪವನ್ನೇ ನಾವು ಪೂರ್ಣ ನಂಬಿಕೆಯಿಂದ ನೀಡಿದಾಗ ಅದು ಬೃಹತ್ ಪರಿಣಾಮ ಬೀರುತ್ತೆ ಅನ್ನೋದು.
ಮದರ್ ತೆರೇಸಾ ಅವರ ಉದಾಹರಣೆ ತರ ಅಲ್ವಾ? ಹೌದು. ಆ ಸಣ್ಣ ಹುಡುಗ ತನ್ನ 5 ರೊಟ್ಟಿ 2 ಮೀನನ್ನ ಸ್ವಾರ್ಥವಿಲ್ಲದೆ ಕೊಟ್ಟ. ದೇವ್ರು ನಮ್ಮಿಂದ ಬೃಹತ್ ಸಾಧನೆಗಳನ್ನು ನಿರೀಕ್ಷಿಸಲ್ಲ, ಕೇವಲ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನಿರೀಕ್ಷಿಸ್ತಾನೆ. ನಿಜ. ನಮ್ಮ ಕೊರತೆಯ ಮನಸ್ಥಿತಿಯನ್ನ ಬಿಟ್ಟು ಆ ದೇವರ ಸಮೃದ್ಧಿಯ ಮನಸ್ಥಿತಿಯನ್ನ ಅಳವಡಿಸ್ಕೊಳ್ಬೇಕು. ಹೌದು. ಸೊ ಈ ಚರ್ಚೆಯನ್ನ ಮುಗಿಸೋ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಚೋದನಾತ್ಮಕವಾದ ಅಂತಿಮ ಚಿಂತನೆಯನ್ನ ಹೇಳ್ಬಿಡ್ತೀನಿ. ಖಂಡಿತ, ಹೇಳಿ. ಆ ದಿನ ಬೆಟ್ಟದ ಮೇಲಿದ್ದ ಆ ದೊಡ್ಡ ಜನಸಮೂಹ ಪವಾಡದ ನೈಜ ಉದ್ದೇಶವನ್ನೇ ತಪ್ಪಾಗಿ ಅರ್ಥ ಮಾಡಿಕೊಳ್ತು ಅಲ್ವಾ? ಅವರು ಕೇವಲ ರೊಟ್ಟಿ ನೀಡುವ ರಾಜನನ್ನ ಮಾತ್ರ ಹುಡುಕ್ತಿದ್ರು. ಹೌದು, ಕೇವಲ ಭೌತಿಕ ಲಾಭದ ಕಡೆಗೆ ಅವರ ಗಮನ ಇತ್ತು. ಹಾಗಾದ್ರೆ ಇಂದಿನ ನಮ್ಮ ಜೀವನದಲ್ಲಿಯೂ ನಮಗೆ ಸಿಗುವ ಯಶಸ್ಸು, ಆಶೀರ್ವಾದಗಳ ಮೂಲವನ್ನ ಅಂದ್ರೆ ಆ ಸೋರ್ಸನ್ನೇ ಮರೆತು ನಾವು ಕೇವಲ ನಮಗೆ ಸಿಗುವ ಭೌತಿಕ ಲಾಭಗಳ ಅಂದ್ರೆ ಆ ರೊಟ್ಟಿಯ ಮೇಲಷ್ಟೇ ಗಮನ ಹರಿಸ್ತಿದ್ದೇವಾ? ಇದು ನಿಜಕ್ಕೂ ನಮ್ಮ ಆಂತರಿಕ ಉದ್ದೇಶಗಳನ್ನ ಪ್ರಶ್ನಿಸಿಕೊಳ್ಳುವಂತೆ ಮಾಡುತ್ತೆ. ಆಶೀರ್ವಾದದ ಹಿಂದಿರುವ ಕೈಗಳನ್ನ ನಾವು ಗುರ್ತಿಸ್ತಿದ್ದೇವಾ ಅಂತ ನಾವೇ ಯೋಚಿಸ್ಬೇಕು. ಖಂಡಿತ. ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನು ಮುಗಿಸೋಣ. ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ.